ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ನನ್ನ ಪ್ರಾಣ ಚಾನಲ್. ಇವತ್ತು ಸುಲಭವಾದ ವಿಧಾನದಲ್ಲಿ ಮುದ್ದೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಸ್ಟವ್ ಮೇಲಿಟ್ಟು 2 ಲೋಟ ನೀರು ಬಳಸ್ತಾ ಇದ್ದೀನಿ. ಮುದ್ದೆ ಮಾಡಲಿಕ್ಕೆ 2 ಲೋಟ ನೀರು ಹಾಕಿದ ನಂತರ 1 ಸ್ಪೂನ್ ಉಪ್ಪು ಬಳಸ್ತಾ ಇದ್ದೀನಿ. ಉಪ್ಪು ಬಳಸಿದ ನಂತರ ಕುದಿಲಿಕ್ಕೆ ಶುರು ಆಗುತ್ತೆ. ನೀರು ಕುದಿಲಿಕ್ಕೆ ಶುರು ಆದ ತಕ್ಷಣ ಒಂದು ಬೌಲಲ್ಲಿ ಅರ್ಧ ಬಟ್ಲು ಹಿಟ್ಟನ್ನು ತೊಗೊಂಡು ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಇದಕ್ಕೆ ಹಿಟ್ಟು ಕಲಿಸೋದು ಅಂತಲೂ ಹೇಳ್ಬೋದು ಅಥವಾ ಕೊಟ್ರೆ ಅಂತಲೂ ಹೇಳ್ತಾರೆ. ನಾನಿಲ್ಲಿ ಅರ್ಧ ಬಟ್ಲು ಹಿಟ್ಟನ್ನು ತೊಗೊಂಡಿದ್ದೆ, 1/4 ಲೋಟ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಗಂಟಿಲ್ಲದೆ ರೀತಿ ಕಲಿಸ್ಕೋಬೇಕು, ತೆಳ್ಳಗೆ ನೀರು ಥರ ಮಾಡ್ಕೋಬೇಕು. ನಂತರ ನೀರು ಕುದಿಯೋಕ್ಕೆ ಶುರು ಆಗಿದೆ. ಈ ಥರ ಕುದೀತಾ ಇರುವಾಗಲೇ ಕಲಸಿಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕುದಿಲಿಕ್ಕೆ ಶುರು ಆಗುತ್ತೆ. ಈ ಥರ ಕುದೀತಾ ಇರುವಾಗಲೇ ಒಂದು ಕೈ ಆಡಿಬಿಟ್ಟು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚೋದು ಯಾವುದಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿ ಬೇಯುತ್ತೆ ಹಿಟ್ಟು ಅಥವಾ ಕೊಟ್ರೆ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರುವಾಗಲೇ ಉರಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು 1.5 ಬಟ್ಲು ರಾಗಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಆವಾಗಲೇ 1 ಬಟ್ಲು ಹಾಕಿದ್ದೆ, ಈಗ ಅರ್ಧ ಬಟ್ಲು ಹಾಕ್ಕೊಂಡು ಚುಂಚ್ಕದ ಸಹಾಯದಿಂದ ಚೆನ್ನಾಗಿ ಮುದ್ದೆನ ಗಂಟಿಲ್ಲದೆ ರೀತಿ ತಿರುಕೊಳ್ತಾ ಇದ್ದೀನಿ ಫಾಸ್ಟಾಗಿ. ಉರಿ ಲೋ ಫ್ಲೇಮಲ್ಲೇ ಇರಲಿ. ಇನ್ನೂ ಸ್ವಲ್ಪ ಹಿಟ್ಟು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಬಟ್ಲು ನಂಗೆ ಸಾಲ್ಟೇಜ್ ಅನ್ನಿಸ್ತು, ಅದಕ್ಕೆ ಇನ್ನೂ ಅರ್ಧ ಬಟ್ಲನ್ನ ಬಳಸ್ತಾ ಇದ್ದೀನಿ. ಹಿಟ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗಂಟಿಲ್ಲದೆ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ತಿರುವಿದ ನಂತರ ಹಬೆಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ನೀರು ತೊಗೊಂಡು ಮುದ್ದೆ ಹಿಟ್ಟನ್ನು ಕೈಗೆ ಹಚ್ಕೊಂಡ್ರೆ ಅದು ಕೈಗೆ ಅಂಟಬಾರ್ದು. ಇದ್ರೆ ಮುದ್ದೆ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂತ ಅರ್ಥ. ಇಲ್ಲಿ ನಾನು ಮಾಡಿರೋ ಮುದ್ದೆ ಹಿಟ್ಟು ಚೆನ್ನಾಗಿ ಬೆಂದಿದೆ, ಕೈಗೆ ಅಂಟ್ಕೊಳ್ತಿಲ್ಲ. ಹಾಗಾಗಿ ನಾನು ಮುದ್ದೆ ತಟ್ಕೊಳ್ತಾ ಇದ್ದೀನಿ. ಇವಾಗ ರೌಂಡ್ ಶೇಪಲ್ಲೇ ತಟ್ತಾರೆ ಎಲ್ಲರೂ ಕೂಡ. ನಾನಿಲ್ಲಿ ನನಗೆ ಬರೋ ರೀತಿಲಿ ತಟ್ತಾ ಇದ್ದೀನಿ. ಇದ ನಂತರ ಮುದ್ದೆ ರೆಡಿಯಾಗಿದೆ ಬಸ್ಸಾರು ಜೊತೆ ಸವಿಲಿಕ್ಕೆ. ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.